ಸಚಿವರಲ್ಲಿ 1894ನೇ ಪ್ರಶ್ನೆ ಬಯಸ್ತಾ ಇದ್ದೀನಿ. ಮಾನ್ಯ ಅಧ್ಯಕ್ಷ, ಉತ್ತರ ನೀಡಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ನಮ್ಮ ಅಲ್ಪಸಂಖ್ಯಾತ ಇಲಾಖೆಯಿಂದ ಈ ಅಲ್ಪಸಂಖ್ಯಾತರು ಅನ್ನುವಂಥ ಏನು ಶಬ್ದ ಇದೆ, ಅದರಲ್ಲಿ ಮುಸ್ಲಿಮರು, ಬೌದ್ಧರು, ಕ್ರೈಸ್ತರು, ಸಿಖ್ರು ಹಾಗೂ ಪಾರ್ಸಿಗಳು ಸೇರಿದ್ದಾರೆ. ಆ ಸೇರಿದಂತಹದ್ರೊಳಗೂ ಮತ್ತು ವರ್ಗೀಕರಣ 80% ಮುಸ್ಲಿಮರು, 10% ಕ್ರಿಶ್ಚಿಯನ್ರು, ಇನ್ನು 10%ನಲ್ಲಿ ಸಿಖ್ರು, ಪಾರ್ಸಿಗಳು, ಬೌದ್ಧರು, ಜೈನರು. ಇದು ಅಧ್ಯಕ್ಷರು ಏನಾಗಿದೆ ಅಂದರೆ, ಇದು ಒಂದೇ ಅಲ್ಲ, ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಈ ರೀತಿ ಪ್ರವರ್ಗ 2B 4% ಮುಸ್ಲಿಮರಿಗಾಗಿತ್ತು. ಅಲ್ಲ, ಈಗ ಪ್ರಶ್ನೆ ಏನು? ಅದೇ ಕೇಳಕತ್ತೀನಿ, ಮತ್ತೆ ನಾವು ಪ್ರಶ್ನೆ ಕೇಳಕ್ಕೆ ನಿಂತೀನಿ ನಾನು. ಅಲ್ಲ, ನೀವು ಪ್ರಶ್ನೆ ಏನಿದೆ? ರಾಜ್ಯ ಅಭಿವೃದ್ಧಿ ನಿಗಮದಲ್ಲಿರುವ ವಸತಿ ಯೋಜನೆ ಇದೆ, ಅದು ಗೊತ್ತಾಗ್ತದೆ. ವಸತಿ ಯೋಜನೆ ಫಲ ಪಟ್ಟಿ ಆಯ್ಕೆ ಮಾಡಲು ನೋಡ್ರಿ ಅಧ್ಯಕ್ಷರೇ, ಅಲ್ಪಸಂಖ್ಯಾತ 2-3A ದಲ್ಲಿಯೂ ಎಲ್ಲಿ ಅದು ಅಲ್ಲೂ ಅವ್ರು ಅನುಕೂಲ ಮಾಡ್ಕೋತಾರೆ 3 ಕಡೆ. ಆದ್ರ ಈ ಪ್ರಶ್ನೆ ಪ್ರಶ್ನೆ ಅದೇ ನೋಡಿ, ಅದಕ್ಕೆ ಪೂರ್ವಕ ನೋಡ್ರಿ, ಜಮೀನ ಸುಮ್ ಕೇಳ್ರಿ. ಈಗ ಯಾವುದೇ ಒಂದು ಪ್ರಶ್ನೆ ಏನ್ ಕೇಳಿದ್ರೆ ಅದಕ್ಕೆ ಉತ್ತರ ಕೇಳಿ. ನೀವು ಪ್ರಶ್ನೆಗೆ ಉತ್ತರ ಬಿಟ್ಟು ಬೇರೆ ಕಡೆ ಡೈವರ್ಟ್ ಮಾಡಿದ್ರೆ ನಾನು ಪ್ರಿಪೇರ್ ಆಗಿ ಬಂದಿರೋದು ಪ್ರಶ್ನೆಗೆ ಉತ್ತರ ಬೇರೆ ರಿಸರ್ವೇಶನ್ ಎಲ್ಲ ಅಲ್ಪಸಂಖ್ಯಾತರು ಮತ್ತೆ ಅದ್ರಲ್ಲಿ ಪಾಯಿಂಟ್ ಮಾಡ್ತೀವಿ. ಸರ್ಕಾರ ಏನ್ ಮಾಡ್ಬೇಕು? ಈಗ ಒಳ ಮೀಸಲಾತಿದು ಅದು ವಿಚಾರ ಬೇರೆ ಆಯ್ತು. ಅದೇ ಮಾದರಿಯಲ್ಲಿ ಇವತ್ತು ಅಲ್ಪಸಂಖ್ಯಾತರಿಗೆ ಇದೆ ಅಂತ ಸರ್ಕ್ಯುಲರ್ ಇದು ರೀ. 80% ಮುಸ್ಲಿಮರಿಗೆ, 10% ಕ್ರಿಶ್ಚಿಯನ್ರಿಗೆ ರೇಷ್ಮೆ ಪ್ರಕಾರ ಕೊಟ್ಟಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು? ನಿಮಿಷ ಅಧ್ಯಕ್ಷ, ಒಂದೇ ನಿಮಿಷ ಸರ್. ಈಗ 80%, 10% ಮಾಡಿದ್ರಲ್ಲ, ಈಗಲ್ಲ, ಮುಂಚೆ 2009 ಆಗಿರೋದು ಆಯ್ತಾ. ಈಗ ನನ್ನ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರಲ್ಲಿ 80% ಜೈನ್ಸ್. ನೀವು ಅನುದಾನ ಕೊಡೋದು 10% ಮಾತ್ರ. ನೀವು ರಾಜ್ಯದ ರೇಷ್ಯೆ ತಗೊಂಡ್ರೆ ಹೆಂಗಾಗುತ್ತೆ ಅದಕ್ಕೆ? ಹಂಗಾಗಿ ಈಗ ಅಲ್ಪಸಂಖ್ಯಾತರು ತಂದಾಗ ಎಲ್ಲರನ್ನು ಕೂಡ ಒಂದೇ ಮಾನದಂಡದಲ್ಲಿ ತಗೊಳ್ಬೇಕು. ನೀವು ಜೈನರಿಗೆ 10%, ಸಿಖ್ರಿಗೆ 10%, ಬೌದ್ಧರಿಗೆ 10%, 80% ಅಂದ್ರೆ ನಮ್ಮ ಕ್ಷೇತ್ರದಲ್ಲಿ ಫಲಾನುಭವಿಗಳನ್ನ ಆಯ್ಕೆ ಮಾಡ್ಲಿಕ್ಕೆ ಆಗಲ್ಲ. ನಾನು ಈ ಸಮಸ್ಯೆ ಮಾಡಿ ಆಯ್ತು, ಅವರು ಉತ್ತಮ ಸಲಹೆ ಕೊಟ್ಟಿದ್ದಾರೆ, ಕ್ಷೇತ್ರವಾರು ಅನುಪಾತ ಫಿಕ್ಸ್ ಮಾಡಿ ಅಂತ ಹೇಳಿ. ಅಲ್ಪಸಂಖ್ಯಾತ ಇಲಾಖೆ ಅಂದ್ರೆ ಯಾರು ಅರ್ಜಿ ಕೊಡ್ತಾರೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಮಾಡಬೇಕು. ನೀವು ಅದರಲ್ಲಿ ಮುಸ್ಲಿಂ ಬೇರೆ, ಸಿಖ್ರು ಬೇರೆ, ಪಾರ್ಸಿಗಳು ಬೇರೆ, ಕ್ರಿಶ್ಚಿಯನ್ರು ಬೇರೆ, ಇದು ಏನು ನೀವು ಸಾಮಾಜಿಕ ನ್ಯಾಯ ಕೊಟ್ಟಂಗೆ ಆಗ್ತದ? ಈಗ ಯಾವ ಅಲ್ಪಸಂಖ್ಯಾತರ ಇಲಾಖೆ ಎತ್ತಿದೆ? ಅದೇನು ಮುಸ್ಲಿಂ ಇಲಾಖೆ ಎತ್ತಿದೆಯಾ, ಅಥವಾ ಬೌದ್ಧ ಇಲಾಖೆ ಎತ್ತಿದೆಯಾ, ಅಥವಾ ಆದಿ ಜಾಂಬವತ್ ಹೆಂಗಿದೆ ಅದೊಂದು ಪ್ರತ್ಯೇಕ ಇಲಾಖೆ? ಹಿರಿಯ ಸದಸ್ಯರು ಎಲ್ಲದಲ್ಲಿ ಕೂಡ ಬೇರೆ ಬೇರೆ ವರ್ಗ ಇದೆ. ಈ ತಾರತಮ್ಯ ಮಾತ್ರ ಅಲ್ಲ, ಅವರು ನಿಮ್ಮ ಸಲಹೆ ಕೊಡಬೇಕು. ಅಲ್ಪಸಂಖ್ಯಾತ ಇಲಾಖೆ ಅನ್ನೋದು ಈ ಸರ್ಕ್ಯುಲರ್ ಅನ್ನ ತೆಗೆದುಹಾಕಿ ಯಾರು ಅಲ್ಪಸಂಖ್ಯಾತರು, ಒಂದ್ ಕಡೆ ನಮ್ಮ ಸುನೀಲ್ ಕುಮಾರ್ ಹೇಳ್ದಂಗ ಜೈನರೇ ಜಾಸ್ತಿ ಇರ್ಬೋದು, ಒಂದ್ ಕಡೆ ಕ್ರಿಶ್ಚಿಯನ್ರು ಜಾಸ್ತಿ ಅದಾರ. ಕ್ಷೇತ್ರವಾರು ಅನುಪಾತ ಕೊಡಿ ಅಂತ ಕೇಳ್ತೀರಿ ನೀವು. ವಿಧಾನಸಭೆಯಲ್ಲಿ ಒಂದೊಂದು ಜನಸಂಖ್ಯೆ ಬದಲಾವಣೆ ಆಯ್ತು. ಅದಕ್ಕೆ ನಾವು ತಮ್ಮ ಮೂಲಕ ಮಾನ್ಯ ಸಚಿವರಿಗೆ ವಿನಂತಿ ಮಾಡ್ಕೋದು, ಇದೇನು ನೀವು ಅಲ್ಪಸಂಖ್ಯಾತರಲ್ಲಿ ಭಾಗವನ್ನು ಮಾಡುವಂಥದ್ದು ಮಾಡಿರಿ, ಇದನ್ನ ಈ ಸರ್ಕ್ಯುಲರ್ ವಾಪಸ್ ತಗೋಬೇಕು. 3 ಕಡೆ ನೀವು ಲಾಭ ತಗೋತಾ ಇದ್ದೀರಿ, ಅದನ್ನೂ ಸಹ. ಯಾಕಂದ್ರೆ ಯಾವುದೇ ಒಂದು ಸಮುದಾಯ ಒಂದ್ ಕಡೆ ಮೀಸಲಾತಿ ತಗೋಬೇಕು. 3 ಕಡೆ ನೀವು ಲಾಭ ಹೊಡಿತಾ ಇದ್ದೀರಿ. ಒಂದು ಮೀಸಲಾತಿಗೆ ಅದನ್ನ ರಿಸ್ಟ್ರಿಕ್ಟ್ ಮಾಡ್ಬೇಕಂತ ನಾವು ಸರ್ಕಾರ ಫಿಕ್ಸ್ ಮಾಡಿದ್ರು. 2009 ಬಿಜೆಪಿ ಸರ್ಕಾರ ಇದ್ಬಿಟ್ಟು ರೇಷನ್ ಫಿಕ್ಸ್ ಮಾಡಿರೋದು. ಮುಸ್ಲಿಂಗೆ 8%, ಕ್ರಿಶ್ಚಿಯನ್ 1%, ಜೈನ್, ಬುದ್ಧ, ಸಿಖ್ಗೆ 1% ಅಂತ ಕೊಟ್ಟಿದ್ದಾರೆ. ರೇಷಿಯೋ ಯಾರು ಫಿಕ್ಸ್ ಮಾಡಿರೋದು? ಈಗ ಒಂದು ಮಾತಾಡಿ. ಈಗ ಸುನೀಲ್ ಅವರು ಹೇಳ್ದಂಗೆ 2009 ಆಗಿರೋದು ಪಾಪ್ಯುಲೇಷನ್ ವೈಸ್ ಮಾಡೋದು. ಇದು ಏನ್ ಮಾಡ್ತಾರೆ, ರೇಷಿಯೋ ಮಾಡಬೇಕಾದ್ರೆ ಪಾಪ್ಯುಲೇಷನ್ ವೈಸ್ ಮಾಡೋದು. ಈಗ ಮುಸ್ಲಿಂ ಪಾಪ್ಯುಲೇಷನ್ ಎಷ್ಟಿದೆ? 14 to 15% ಇದೆ. ಜೈನ್ ಪಾಪ್ಯುಲೇಷನ್ ಎಷ್ಟಿದೆ ತಮ್ಗೆ ಗೊತ್ತಿದೆ. ಸಿಖ್ ಪಾಪ್ಯುಲೇಷನ್ ಎಷ್ಟಿದೆ ತಮ್ಗೆ ಗೊತ್ತಿದೆ. ಪಾಪ್ಯುಲೇಷನ್ ಪ್ರಕಾರ ರೇಷಿಯೋ ಫಿಕ್ಸ್ ಮಾಡೋದು. ಈಗ ರೇಷಿಯೋ 2009 ಬಿಜೆಪಿ ಸರ್ಕಾರ ರೇಷಿಯೋ ಫಿಕ್ಸ್ ಮಾಡಿದ್ರು. ಸರಿ,
ಒಂದ್ ನಿಮಿಷ ಆ ಸರ್ಕಾರದಲ್ಲಿ ಆಗಿತ್ತು ಈ ಸರ್ಕಾರದಲ್ಲಿ ಆಗಿತ್ತು ಅಂತಂದ್ರೆ ಪ್ರಶ್ನೆ ಕೇಳೋಂತ ಅಗತ್ಯ ಇಲ್ಲ. ಹಾಗಾದ್ರೆ ಬಿಜೆಪಿ ಸರ್ಕಾರ ಪಾಪ್ಯುಲೇಷನ್ ವೈಸ್ ಮಾತಾಡ್ಲಿ. ಈಗ ಸರಿ ಮಾಡಿ ನೀವು 2000 ನಾವು ತಗೊಂಡ್ರಿ ಸುನಿಲ್ ಅವರೇ, ನಿಮಗೆ ಬೇಕಾಗಿದ್ದು ಪಾಪ್ಯುಲೇಷನ್ ವೈಸ್ ಏನಿದೆ ಅದನ್ನ ಮಾಡಿ. ಉದಾಹರಣೆಗೆ ಒಕ್ಕಲಿಗರ ಅಭಿವೃದ್ಧಿ ನಿಗಮ ಉಡುಪಿ ಜಿಲ್ಲೆಗೆ ಗುರಿನೇ ಕೊಡಲ್ಲ, ಲಿಂಗಾಯತರ ಅಭಿವೃದ್ಧಿ ನಿಗಮ ದಕ್ಷಿಣ ಕನ್ನಡ ಜಿಲ್ಲೆ ಗುರಿನೇ ಕೊಡಲ್ಲ. ನೀವು ಹಂಗೆ ಫಿಕ್ಸ್ ಮಾಡಿ, ಜನಸಂಖ್ಯೆ ಫಿಕ್ಸ್ ಮಾಡಿ. ಜಿಲ್ಲೆನಲ್ಲಿ ಜೈನರು ಹೆಚ್ಚು, ಅವ್ರು ಏನ್ ಅನ್ಯಾಯ ಮಾಡಿದ್ದಾರೆ? ನೀವು ಮಾಡಿರ್ತಕ್ಕಂಥ ಕ್ರಿಶ್ಚಿಯನ್ರಿಗೆ ಅನ್ಯಾಯ ಆಗ್ತದೆ, ಬೌದ್ಧರಿಗೆ ಅನ್ಯಾಯ ಆಗ್ತದೆ. ಅದೇ ರೀತಿ ಅಧ್ಯಕ್ಷ 2009 ಸರ್ವೆ ಇದೆ. ಮೊನ್ನೆ ಸಚಿವರು ಏನ್ ಹೇಳ್ತಾ ಇದ್ದಾರೆ, ಆಗಿನ ಕಾಲದ ಸರ್ಕಾರ ಕರೆಕ್ಟ್ ಆಗಿ ಕ್ರಮ ತಗೊಂಡಿದೆ ಅಂತ ಹೇಳಿ ಅವ್ರು ಸಮರ್ಥನೆ ಮಾಡ್ತಾ ಇದ್ದಾರೆ. ವಾಟ್ ಈಸ್ ಟ್ರೈಂಗ್ ಟು ಟೆಲ್ ಇಸ್ ಅದು 2000 ಮಾಡ್ತಾ ಇಲ್ಲ. ತಾವು ಯಾವ ಸಮಾಜಕ್ಕೂ ನಾವು ಅನ್ಯಾಯ ಮಾಡಕ್ ಬಿಡಲ್ಲ. ಪ್ರಕಾರ ನಾವು ಕೊಡ್ತಾ ಇದೀವಿ. ನಾವು ಕೂತ್ಕೊಂಡು ಚರ್ಚೆ ಮಾಡಿ ಮಾಡುವ. ಸುನೀಲ್ ಅವರೇ, ರೇಷೋ ಪ್ರಕಾರ ನಾವು ಕೊಡ್ತಾ ಇದೀವಿ. ನೀವು ತಾವು ಹೇಳ್ತಾ ಇದ್ದೀರಾ ಆ ಜೈನ್ ಸಮಾಜ ಅನ್ಯಾಯ ಆಗ್ತಾ ಇದೆ ಅಂತ, ಜೈನ್ ಸಮಾಜ ಅನ್ಯಾಯ ಆಗ್ತಾ ಇದೆ ಅಂತ. ಬನ್ನಿ ನಾಳೆ ಮಾಡ್ತೀನಿ. ನಾನು ಅಧ್ಯಕ್ಷರ ಮುಖಾಂತರ ವಿನಂತಿ ಮಾಡಲು ಈ ಸುತ್ತೋಲನ ಪುನರ್ ಪರಿಶೀಲನೆ ಮಾಡಿ ಜಿಲ್ಲಾಶಃ ಕ್ಷೇತ್ರಶಃ ಜನಸಂಖ್ಯೆ ಕೊಡಿ. ಅಧ್ಯಕ್ಷರೇ, ಇಲ್ಲ ಅಂತಂದ್ರೆ ಸರಿಸಮಾನವಾಗಿ ಹಂಚಿಕೆ ಆಗಬೇಕು ಅಂದ್ರೆ ಸರ್ 11ವರೆಗೆ ಬಂದ್ಬಿಡಿ ನೀವು. ಬನ್ನಿ. ಕೃಷ್ಣಪ್ಪ